ಯಾಕಮ್ಮ ಹಿಂಗೋಡ್ ಬಂದೆ? ಏನಾಯ್ತು? ಯವ್ವ ಮಗಳೇ, ಏನು ಅಂತ ಹೇಳಲೆ? ಆ ಮನೆಯಾಳಿ ಪೊದ್ದಿ, ಆ ಪೊದ್ದಿ ನಿನ್ನ ಮಗಳನ್ನ ಮಂತಾಕ್ ಬಂದ್ಬಿಟ್ಟು ಏನನ್ನ ತಲೆ ಕೆಡಿಸ್ಬಿಟ್ಟು ಆ ಕರ್ಕೊಂಡು ಒಂಟೆ ಹೋಗ್ಬಿಟ್ಲು ಕಣಮ್ಮಿ. ಏನಮ್ಮ ಹೇಳ್ತಾ ಇದ್ಯಾ? ಪೊದ್ದಿ ನನ್ನ ಮಗಳನ್ನ ಕರ್ಕೊಂಡು ಹೋಗೋದು ಅಂತಂದ್ರೆ ಏನ್ ಅರ್ಥನಮ್ಮ? ಅವಳಿಗೆ ಹೆಂಗ್ ಗೊತ್ತು ನನ್ನ ಮಗಳು ಎಲ್ಲವಳೆ ಅಂತ ಹೇಳ್ಬಿಟ್ಟು? ನೀ ಸುಮ್ಕೆ ತಮಾಷೆ ಮಾಡ್ಬೇಡ, ಬೇಕಾದ್ರೆ ನೀನೇ ಓಡ್ ಕಳಿಸ್ಬಿಟ್ಟಿತ್ತೀಕ. ಲೇ ಮನಿಯಾಳಿ, 5 ಲಕ್ಷ ರೂಪಾಯಿ ಸಿಗ್ತದೆ ಅಂತ ನನಗುನ್ವೆ ಗೊತ್ತು, ಹಂಗಂತ ನನಗೆ ತಿಕ್ಲ ಓಡ್ ಕಳ್ಸಕ್ಕೆ, ನಂಗೆ ತಲೆಗೆಲ್ಲ ಕೆಟ್ಬಿಟ್ಟೈತೆ ಓಡ್ ಕಳ್ಸಕ್ಕೆ? ಅಯ್ಯಯ್ಯ, ನೀನ್ ಯಾಕೆ ಹಿಂಗ್ ತಿಕ್ಲಂಗಾಡಿಗೆ ನೀನು? ಒಳ್ಳೆ ಅಂತ ಸಂದಾಕಿ ಹೇಳ್ತೀಗ ನೋಡಿ ನೀನಂತೂ. ಬಾ, ಇನ್ನೂ ಬಸ್ ಹತ್ಕೊಂಡು ಹೋಗಿಲ್ವೇ? ಇನ್ನೇನು ಬಸ್ ಸ್ಟ್ಯಾಂಡ್ ಹೋಯ್ತಾವ್ರೆ, ನೀನು ಈಗಲೇ ನೀವು ಹೋದ್ರೆ ನಿನ್ ಮಗಳು ಸಿಗ್ತಾಳೆ. ಇಲ್ಲ ಅಂತ ಹೇಳಿದ್ರೆ ನಿನ್ ಕತೆ ಅಷ್ಟೇನಿಯ ಮುಗ್ದೋಯ್ತದೆ. ಅಯ್ಯೋ, ಮತ್ತೆ ಊರಿಗೆ ವಾಪಸ್ ಹೋದೆ ಅಂತ ಹೇಳಿದ್ರೆ ಆ ಬಂಗಾರಮ್ಮ ತಿರುಗಿ 5 ಲಕ್ಷ ರೂಪಾಯಿ ವಾಪಸ್ ಕೊಡು ಅಂತ ಕೇಳ್ಬಿಟ್ರೆ ಏನಪ್ಪ ಮಾಡ್ಲಿ? ಈ ಪೊದ್ದಿಗಂತೂ ಮಾಡಕ್ಕೆ ಆಮೇನೇನೆಯೇ ಇಲ್ಲ. ಈ ಪೊದ್ದಿಗೆ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳೋದ್ರೂ ಇಲ್ಲ. ನಡಿ ನಡಿ, ಫಸ್ಟ್ ಹೋಗಿ ನನ್ನ ಮಗಳನ್ನ ತಡಿಬೇಕು ಬಾ. ಪದಕ ನಿಜವಾಗೂ ನನಗೆ ಗೊತ್ತಿಲ್ಲ ಪದಕ, ಹಿಂಗೆಲ್ಲ ಆಗೈತೆ ಅಂತ ಹೇಳ್ಬಿಟ್ಟು ದೇವ್ರನ್ನೇ ಕೇಳ್ತೀನಿ, ನನಗೆ ಗೊತ್ತಿಲ್ಲ ಪದಕ. ಹಿಂಗೆಲ್ಲ ಆಗೈತೆ ಅಂತ ಹೇಳ್ಬಿಟ್ಟು ಏನಾರ ಗೊತ್ತಿದ್ರೆ ನಾನೇ ನೀನು ಫೋನ್ ಹಾಕ್ತಿದ್ದೆ. ಇವಾಗ ಗೊತ್ತಾಯ್ತು, ನನ್ನ ಫೋನ್ ಕಳೆದೋಗೋದು ಇಲ್ಲ ಏನೂ ಇಲ್ಲ. ನಮ್ಮ ಅಮ್ಮನೇನು ಯಾಕೆ ಇತ್ತು ಬಚ್ಚಿಕೊಂಡೈತೆ ಅಂತ ಹೇಳ್ಬಿಟ್ಟು ಇವಾಗ ನಂಗೆ ಅರ್ಥ ಆಯ್ತು. ನೋಡು, ಇದ್ರಾಗ ನಿನ್ ತಪ್ಪೇನು ಇಲ್ಲ ತಾನೆ, ಮತ್ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಗ? ಸುಮ್ಕಿರು, ನೀನ್ ತಪ್ಪಿದ್ದ ನೀನ್ ತಲೆ ಕೆಡಿಸ್ಕೋಬೇಕು. ನೀನ್ ತಪ್ಪೇನು ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾದ್ಮೇಲೆ ನೀನ್ ಯಾಕೆ ತಲೆ ಕೆಡಿಸ್ಕೊಂಡು ಅಷ್ಟೊಂದು ಯೋಚನೆ ಮಾಡ್ತೀಗ? ನೀನ್ ಸುಮ್ಕಿರು, ಏನು ಆಗಕ್ಕಿಲ್ಲ. ಅಲ್ಲ, ನೀವು ನನ್ನ ಬಗ್ಗೆ ತೆಪ್ಪು ತಿಳ್ಕೊಂತೀರೇನೋ ಅಂತ ಭಯ ಆಯ್ತು ಅಷ್ಟೇ ನೀನಿಯ. ನಾನು ಯಾಕಮ್ಮಿ ನಿನ್ ಬಗ್ಗೆ ತೆಪ್ಪು ತಿಳ್ಕೊಂಡ್ಲಿ? ನನಗೆ ಗೊತ್ತಿಲ್ವಾ ಯಾರೇ ಅಂತಾರೋ ಯಾರೇನು ಅಂತ ಹೇಳ್ಬಿಟ್ಟು? ಹಾ, ನೋಡು, ನೀನ್ ಇಲ್ಲಿ ಹುಡಿಕೊಂಬಿಟ್ಟು ಬರೋಷ್ಟೊತ್ತಿಗೆ ಸಾಹಸ ಮಾಡ್ದಂಗಾಯ್ತು. ನೋಡು, ಬರ್ರಿ, ಇನ್ನೊಂದು ಅರ್ಧ ಗಂಟೆಗೆ ಬಸ್ ಐತೆ, ಹತ್ಕೊಂಡು ಹೊಂಟು ಬಿಡೋಣ. ನನಗೆ ಗೊತ್ತು ಮುಂದಕ್ಕೆ ಏನು ಮಾಡಬೇಕು ಅಂತ. ಬರ್ರಿ. ಲೇ ಮಗಳೇ, ಎಲ್ಲೂ ಹೋಗ್ಬೇಡ, ಇಲ್ಲೇ ಬಿದ್ದಿರೆ. ಲೇ ಮನೆಯಾಳ್ ಪೊದ್ದಿ, ನನ್ನ ಮಗಳನ್ನ ಕರ್ಕೊಂಡು ಹೋಗಕ್ಕೆ ಇಲ್ಲಿ ಗಂಟೆ ಬಂದ್ಬಿಟ್ಟೇನೆ. ಅಯ್ಯೋ 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 ಅಯ್ಯೋ, 5 ಲಕ್ಷ ರೂಪಾಯಿ ಇಸ್ಕೊಂಡು ಮಗಳು ಪ್ರೀತಿನೇ ಮಾರಾಕ್ತಾ ಇದೆಯಲ್ಲ ನೀನೆಂತ ತಾಯಿ ಅಂತ ಹೇಳ್ಬಿಟ್ಟು ಎಲ್ರೂ ಎಷ್ಟು ಆಸೆ ಎಷ್ಟಿದ್ರಿಂದ ಮಕ್ಕಳು ಇಷ್ಟಪಟ್ಟರ ಜೊತೆ ಮದುವೆ ಮಾಡ್ಕೊಡ್ತಾರೆ. ಆದರೆ ನೀನು ನನ್ನ ಮನೆಗೆ ಬಂದ್ಬಿಟ್ಟು ನೈಸ್ ಮಾಡ್ಬಿಟ್ಟು ಮಗಳೇ 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 ಅಂತಂದಾಗ ಏನಿಯಾ ನಾನು ಅನ್ಕೋಬೇಕಿತ್ತು ನಿನ್ನ ನಾಟಕ ಏನು ಅಂತ ಹೇಳ್ಬಿಟ್ಟು. ಆದರೆ ನಮ್ಮಮ್ಮ ಯಾಕೆ ನಾಟಕ ಆಡ್ತದೆ? ನಮ್ಮಮ್ಮ ಭಾಳ ಒಳ್ಳೇದು ಅಂತ ನಿನ್ನ ಜೊತೆ ಬಂದ್ಬಿಟ್ಟು ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಜೀವನ ಏನಿ ಹಾಳು ಮಾಡ್ಬಿಟ್ಟಲ್ಲಮ್ಮ ನೀನಂತೂ. 5 ಲಕ್ಷ ರೂಪಾಯಿಗೆ ಬರೀ 5 ಲಕ್ಷ ರೂಪಾಯಿಗೆ ನನ್ನೇನಿ ಅಡ ಇಕ್ಬಿಟ್ಟೆ ಅಲ್ವ ನೀನಂತೂ. ಊನೆ ಊನೆ, ನನಗೆ ಬೇಕಾಗಿತ್ತು. ಜೀವಮಾನ ಎಲ್ಲ ದುಡಿದ್ರು 5 ಲಕ್ಷ ಕೂಲಿಗೆ ಹೋಗ್ಬಿಟ್ಟು ದುಡಿಯೋಕ್ಕಾಗಕ್ಕಿಲ್ಲ. ನಿಮ್ಮಪ್ಪ ನೋಡ್ರೆ ಕುಡುಕ್ ನನ್ನ ಮಗ, ಎಲ್ಲಿ ಕುಡ್ದು ಎಲ್ಲಿ ಬಿದ್ದಿತ್ತಾನೋ ನನಗಂತೂ ಗೊತ್ತಿಲ್ಲ. ಅಂಥದ್ರಾಗೆ 5 ಲಕ್ಷ ಕೊಡ್ತಾವ್ರೆ ಅಂತಂದರೆ ಯಾರು ತಾನೇ ಸುಮ್ಕಿರ್ತಾರೆ ಹೇಳು? 5 ಲಕ್ಷ ರೂಪಾಯಿ ನಾವು ಜೀವಮಾನ ಎಲ್ಲ ದುಡಿಬೇಕು. ಬರೋ 200 ರೂಪಾಯಿ ದುಡ್ಡಾಗೆ 5 ಲಕ್ಷ ರೂಪಾಯಿ ಯಾವತ್ತು ದುಡಿತೀಯ ಅಂತ ಹೇಳ್ಬಿಟ್ಟು ಯೋಚನೆ ಮಾಡು. ಇವತ್ತು ನಾಳಿಕೆ ಎಲ್ಲ ದುಡಿಯೋಕ್ಕಾಗಕ್ಕಿಲ್ಲ ತಾನೇ? ಅಂಥದ್ರಾಗೆ ನೀನು ಅವ್ನ ಮಗನ ಬಿಟ್ಬಿಟ್ರೆ 5 ಲಕ್ಷ ಸಿಗ್ತದೆ ಅಂತಂದರೆ ಯಾರೇ ಬಿಟ್ಬಿಡ್ತಾರೆ? ಅದಕ್ಕೆ ನಾನಂತೂ 5 ಲಕ್ಷ ರೂಪಾಯಿ ಮುಖ್ಯ ಅಂತ ಹೇಳ್ಬಿಟ್ಟು ನೀನು ಕರ್ಕೊಂಬಿಟ್ಟು ಬಂದಿದ್ದು. ಬರೀ ನೀನು ಕರ್ಕೊಂಬಿಟ್ಟು ಬಂದಿದ್ದಕ್ಕೆ ನೋಡು 5 ಲಕ್ಷ ಸಿಕ್ತು ನನಗೆ. ನೋಡು, 5 ಲಕ್ಷ ರೂಪಾಯಿನಾಗೆ ನಿನ್ಗೂ ಕೊಡ್ತೀನಿ. ಆರಾಮಾಗಿ ಆ ದುಡ್ಡು ನಿಕ್ಕೊಂಡು ನೀನು ನಿಮ್ಮ ಮಾಮೂನ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರೋದು ಕಲ್ತ್ಕ. ಬಿಸಾಕು ನಿನ್ನ ದುಡ್ಡನ್ನ ನೀನೇ ಇಟ್ಕೊಬಿಡು ಸಾಕು. ನೀನು ಅವನು ನನ್ನ ಮಾನ ಮರ್ವದಿ ಎಲ್ಲ ಕಳೆದವನೇ. ಅಷ್ಟೇ ಅಲ್ಲ, ನನ್ನ ಮಾನ ಮರ್ವದಿ ಆಳ್ಬಿದ್ದೋಗ್ಲಿ. ಈಗಾಗಲೇ ನೀವು ಎಷ್ಟು ಜನಕ್ಕೆ ಎಲ್ಲ ವಿಷಯನೂ ಗೊತ್ತಾಗೈತೆ. ಈಗ ಮಾಮ ನೀನಂತೂ ಕುಡುಕ್ ನನ್ನ ಮಗನ ಕಟ್ಕೊಂಡು ಹಾಳಾಗೋಗಿದ್ಯಾ. ನಾನು ಅವನ್ನೇ ಅಂಥವನ್ನೇ ಕಟ್ಟಬೇಕು ಅಂತ ನೀನು ಯೋಚನೆ ಮಾಡ್ತಾ ಇದೆಯಾ? ನೋಡಮ್ಮ, ನಾನಂತೂ ಬಂಗಾರಮ್ಮನ ಮಗ ನನಗೆ ಮೋಸ ಮಾಡವನೇ. ಆ ಮೋಸ ಅನ್ಯಾಯನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ ಅವನ್ನೇ ಮದುವೆ ಮಾಡ್ಕೊಳ್ಳೋದು. ಈಗಲೇ ಹೇಳಿದ್ದೀನಿ, ಅದು ಬೇರೆ ಪೊದ್ದಕ್ಕ ನನಗೋಸ್ಕರ ಹೋರಾಟನೇ ಮಾಡ್ತಾಯಿದ್ದೆ. ನೀನಂತೂ ಬಿಟ್ಬಿಟ್ಟೆ ಬಿಡು, ನೀ ನನ್ನ ಮಗಳೇ ಅಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಅದೇ ಟೈಮಾಗೆ ಪೊದ್ದಾಕ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಎಷ್ಟೆಲ್ಲ ಸಹಾಯ ಮಾಡೈತೆ. ಅಂಥದ್ರಾಗೆ ಅಷ್ಟೆಲ್ಲ ಸಹಾಯ ಮಾಡಿರೋದ್ರಾಗೆ ನೀನು ನೋಡು ಬಂದ್ಬಿಟ್ಟು ಹೆಂಗೆ ಹಾಳು ಮಾಡ್ಬಿಟ್ಟೆ ಎಲ್ಲನೂ ಅಂತ ಹೇಳ್ಬಿಟ್ಟು. ನೋಡಮ್ಮ, ನಾನಂತೂ ಹೋಗೋದೇನೇನಿಯ. ನೀನೇನಾರ ಓದೆ ಅಂತಂದರೆ ನಾನಂತೂ ಬದುಕಿರಕ್ಕಿಲ್ಲ, ಸುಮ್ಮನೆ ಅಂತೂ ಇರೋಕ್ಕಿಲ್ಲ. ಆ ಬಂಗಾರಮ್ಮ ಮತ್ತೆ ನಂತಾಗೆ 5 ಲಕ್ಷ ರೂಪಾಯಿ ವಾಪಸ್ ಕೇಳ್ತಾಳೆ. 5 ಲಕ್ಷ ರೂಪಾಯಿ ಎಲ್ಲಿಂದ ತಂದ್ಕೊಂಡು ಹೇಳು? ನೋಡು, ನಂಗೆ ಕೊಡೋಕೆ ಇಷ್ಟನೂ ಇಲ್ಲ, ನಾನು ಕೊಡೋದೂ ಇಲ್ಲ. ಅದ್ರಾಗಲೇ ಸ್ವಲ್ಪ ದುಡ್ಡನ್ನೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀನಿ. ಈಗ ಮತ್ತೆ ಹೋಗಿದ ತಕ್ಷಣ ವಾಪಸ್ ಕೇಳ್ತಾಳೆ. ಮಗಳೇ, ನಿಮ್ಮಮ್ಮ ಬದುಕಿರಬೇಕು ಅಂತ ಹೇಳಿದ್ರೆ ನೀನಂತೂ ಎಲ್ಗೂ ಹೋಗ್ಬಾರ್ದು, ಬಿದ್ದಿರು ಸುಮ್ಕೆನೆಯ. ಪದಿ ನೋಡು, ನನ್ನ ಮಗಳು ಜೀವನ ನನಗೆ ಗೊತ್ತು. ನನ್ನ ಮಗಳನ್ನ ಏನು ಮಾಡಬೇಕು ಅಂತಂದ್ರೆ ನನಗೆ ಸಂದಾಗ ಗೊತ್ತು. ನನ್ನ ಮಗಳನ್ನ ನಾನು ನೋಡ್ಕೊಂತೀನಿ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು. ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು. ಇಲ್ಲಂತೂ ಒಂದು ನಿಮಿಷ ನಿಂತ್ಕೊಬೇಡ. ಏನಾರ ನಿಂತ್ಕೊಬಿಟ್ರೆ ನಾನಂತೂ ಏನಾರ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಷ್ಟೇನಿಯ. 5 ಲಕ್ಷ ರೂಪಾಯಿ ಆಸೆಗೆ ನನ್ನ ಮಗಳನ್ನೇನೋ ಕರ್ಕೊಂಬಿಟ್ಟು ಬಂದೆ. ಆದರೆ ಇವಾಗ ಮುಂದಕ್ಕೆ ಏನು ಮಾಡಬೇಕು ಅಂತಲೇ ನೀ ಅರ್ಥ ಆಯ್ತಿಲ್ಲ. ಇವಳು ನೋಡಿದ್ರೆ ಒಯ್ತೀನಿ ಅಂತ ಕುಂತವಳೆ. ಆ ಬಂಗಾರಮ್ಮ ನನ್ನ ಬಿಡಕ್ಕಿಲ್ಲ. 5 ಲಕ್ಷ ರೂಪಾಯಿ ಹಾಳಾಗಿ ಹೋಗ್ಬಿಡ್ತದೆ. ಅಕ್ಕ, ನಾನು ಹೇಳೋದನ್ನ 2 ನಿಮಿಷ ಕೇಳಿಸ್ಕ ಸಾಕು. ಆಮೇಕಿಂದ ನಿನ್ನ ಮನ್ಸಿಗೆ ಏನು ಬರ್ತದೋ ಅದು ನೀನು ಹೇಳಿವಂತೆ, ಸರಿನಾ? ನೋಡು, ಈಗ ಬಂಗಾರಮ್ಮ ನಿನಗೆ ದುಡ್ಡೆಲ್ಲ ಕೊಟ್ಟಿದ್ದೀನಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಕ್ಕೆಲ್ಲ ಸಾಧ್ಯನೇ ಇಲ್ಲ. ಹೇಳಿದ್ರು ನಾನು ಕೊಡಕ್ಕಿಲ್ಲ ಅಂತೇಳಿ ಸುಮ್ಮನೆ ಆಯ್ತಾಳೆ. ನಿಂಗ ಅಮ್ಮ 5 ಲಕ್ಷ ರೂಪಾಯಿ ಕೊಟ್ಟವಳೆ ಅಂತ ಹೇಳೋದಕ್ಕೆ ಸಾಕ್ಷಿ ತಾನೇ ಏನೈತೆ? ನೀನು ಯೋಚನೆ ಮಾಡು.
10 ರೂಪಾಯಿ ಸಾಕ್ಷಿ ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ನೀನ್ ಇಸ್ಕೊಂಡಿರೋದಕ್ಕೆ ದುಡ್ಡು ತಾನೆ, ಕ್ಯಾಶ್ ತಾನೆ ಇಸ್ಕೊಂಡಿರೋದು. ಕ್ಯಾಶ್ ಇಸ್ಕೊಂಡಿರೋದು. ಅಕ್ಕ, ನೀನ್ ಯಾಕೆ 5 ಲಕ್ಷ ರೂಪಾಯಿ ವಾಪಸ್ ಕೊಡ್ತೀಯಾ? ಇಕ್ಕೊಂಡ್ ಮಜಾ ಮಾಡು. ಏನು 5 ಲಕ್ಷ ಇಕ್ಕೊಂಡ್ ಮಜಾ ಮಾಡ್ಬೇಕಾ? ಬಂಗಾರಮ್ಮ, ಅಯ್ಯಮ್ಮಂಗೆ ಯಾಕೆ ಎದುರ್ಕಂತೀಯ? ಅಯ್ಯಮ್ಮಂಗೆ ಎದುರ್ಕಣಕ್ಕೆ ಹೋಗ್ಬೇಡ, ನೀನ್ ತಲೆನೇ ಕೆಡಿಸ್ಕೋಬೇಡ. ನೋಡು, ಬರೀ 5 ಲಕ್ಷ ರೂಪಾಯಿ ಆಸೆಗೆ ಮಗಳನ್ನ ಹಿಂಗ್ ಕರ್ಕೊಂಡ್ಬಿಟ್ಟು ಬಂದ್ರೆ ಹೆಂಗೆ? ನೋಡು, ಆ ಬಂಗಾರಮ್ಮಂತಗೆ 5 ಲಕ್ಷ ಅಲ್ಲ, 50 ಲಕ್ಷದ ಗಂಟ ಕಾಸು, ಜಮೀನು ಗಿಮೀನು ಎಲ್ಲ ಐತೆ. ಅಂತ ಜಮೀನು, ಆ ಅಂತ ಆಸ್ತಿ ಪಾಸ್ತಿ ಇರೋ ಹುಡುಗನ ಮದುವೆ ಮಾಡ್ಕೊಂಡ್ರೆ 5 ಲಕ್ಷ ಯಾವ ಲೆಕ್ಕ? ಎಲ್ಲನೂ ನಿನ್ ಮಗಳಿಗೆ ಸೇರ್ಬೇಕು ತಾನೆ. ಈಗ ಬಂಗಾರಮ್ಮನ ಮಗನ್ ಮದುವೆ ಮಾಡ್ಕೊಂಡ್ರೆ ಬಂಗಾರಮ್ಮಂಗ್ ಸೇರಿರೋ ಆಸ್ತಿ ಪಾಸ್ತಿ ಎಲ್ಲನೂ ಇನ್ ಯಾರಿಗೆ ಸೇರ್ತದೆ ಅಂತ ಅನ್ಕೊಂಡಿದ್ದೀರಾ? ಎಲ್ಲನೂ ನಿಮ್ ಮಗಳಿಗೆ ನಿನಗೆ ಸೇರೋದು ತಾನೇ. ಓ, ನನ್ ಮಗಳಿಗೆ ಸೇರೋದು. ಮತ್ತೆ ಇಂಥ ಚಾನ್ಸ್ನ ಬಿಟ್ಬಿಟ್ಟು ನೀನು ಹೋಗಿ ಹೋಗಿ ನಿನ್ ಮಗಳನ್ನ ವಾಪಸ್ ಕರ್ಕೊಂಬಿಟ್ಟು ಬಂದು ಹಾ ಇದೇನಕ್ಕ ಹಿಂಗ್ ಮಾಡ್ತಾ ಇದ್ದೀಗಲ್ಲ ನೀನು? ಹಾ ಅಯ್ಯೋ, ನೀ ಸುಮ್ಕಿರು. ನೀನೇನ ನಿನ್ನ ಮಗಳನ್ನ ಮದುವೆ ಮಾಡ್ಕೊಬಿಟ್ರೆ, ಬಂಗಾರಮ್ಮನ ಮಗನ ಮದುವೆ ಮಾಡ್ಕೊಂಡ್ರೆ ನಿನ್ನ ಮಗಳ ಹೆಸ್ರಿಗೆ ಎಷ್ಟು ಆಸ್ತಿ ಸಿಗ್ತದೆ. ನೀನು ರಾಣಿ ರಾಣಿ ಥರ ಇರ್ತೀಯ. ನಿನ್ನ ಮಗಳು ನಿನಗೆ ವರ್ಷ ಕಳಿಸ್ತಿತ್ತಾಳೆ. ನಿನ್ನ ಕೂಲಿನಲ್ಲಿ ಹೋಗೋ ಪ್ರಮೇಯನೇ ಬರೋಕ್ಕಿಲ್ಲ. ಮಜಾ ಮಾಡ್ಕೊಂಡಿರ್ಬೋದು. ಯೋಚನೆ ಮಾಡಕ್ಕ ನೀನು. 5 ಲಕ್ಷ ಇಂಪಾರ್ಟೆಂಟಾ, 50 ಲಕ್ಷ ಇಂಪಾರ್ಟೆಂಟಾ? ಯೋಚನೆ ಮಾಡು. ಅಯ್ಯೋ, ಇದು ನನ್ನ ತಲೆಗೆ ಒಳಿಲಿಲ್ವೇ? ಅಯ್ಯಯ್ಯಯ್ಯೋ, 50 ಲಕ್ಷ ನಿನಗೆ ಮುಖ್ಯ. 5 ಲಕ್ಷ ರೂಪಾಯಿ ಯಾರು ಜುಜುಮಿ? 5 ಲಕ್ಷ ರೂಪಾಯಿ, 50 ಲಕ್ಷ ನಿನಗೆ ಮುಖ್ಯ. ಪದ್ದಿ, ನನ್ನ ತಲೆಗೆ ಐಡಿಯಾ ನಿನಗೆ ಬರಲಿಲ್ವಲ್ಲ? ನಿನ್ ತಲೆ ಇದ್ರಲ್ವ ಬರಕ್ಕೆ? ಏನು ಟೆನ್ಷನ್ ಇತ್ತಲ್ಲ, ಅದಕ್ಕೆ ನಿಮ್ಗೆ ಐಡಿಯಾ ಬಂದಿಲ್ಲ ಅಂತ ಅನ್ನಿಸ್ತದೆ. ನಿನ್ನ ಮಗಳು ಲಕ್ಷಾಧೀಶ್ವರಿ ಆಯ್ತಾಳೆ. ಯೋಚನೆ ಮಾಡಕ್ಕ ನೀನು. ಸುಮ್ಕೆ ನನ್ನ ಜೊತೆ ಕಳಿಸ್ಕೊಡು. ನಿಮ್ಮ ಮಗಳು ಮದುವೆ ಮಾಡೋ ಜವಾಬ್ದಾರಿ ನಂದು. ಆಯ್ತು, ನನ್ನ ಮಗಳನ್ನ ಆರಾಮಾಗಿ ಕರ್ಕೊಂಡೋಗು. ಇವಾಗ ಅರ್ಥ ಆಯ್ತು ನನಗೆ. ಅಯ್ಯೋ, 5 ಲಕ್ಷ ರೂಪಾಯಿ ಆಸೆಗೋಸ್ಕರ ನಾನು ನೋಡು ಹೋಗಿ 50 ಲಕ್ಷ ರೂಪಾಯಿ ಆಸ್ತಿ ನೆನೆಯ ಕಳ್ಕೊತಾ ಇದ್ದೆ. ಬಂಗಾರಮ್ಮ ಬಂದೇನಾರ ನನ್ನ ಕಾಸು ಕೊಡು ಅಂತ ಹೇಳ್ಬಿಟ್ಟು ಏನಾರ ಕೇಳಿ, ನೀನು ಅವಳೆ ಕೇಳಕ್ಕೆ ನೀನು ಯಾರು ಅಂತಾನೆ ನೀ ಗೊತ್ತಿಲ್ಲ, ಹೋಗು ಅಂತಾನೆ ನೀ ಅಂದ್ಬಿಡ್ತೀನಿ. ಯಾ ಕಾಸು ಅಂತನೂ ಹೇಳ್ಬಿಡ್ತೀನಿ. ಅದು ಮಾತು ಅಂತಂದ್ರೆ ನೋಡು, ಇವಾಗೆಲ್ಲ ಸರೋಯ್ತು ತಾನೆ. ನೋಡಕ್ಕ, ಆರಾಮಾಗಿರು. ಆಸ್ತಿ ಪಾಸ್ತಿ ಎಲ್ಲ ಸಿಗ್ತದೆ. ಆರಾಮಾಗಿರೋರಂತೆ. ನಿಮ್ಮ ಮಗಳು ಆರಾಮಾಗಿರ್ತಾಳೆ, ನೀವು ಆರಾಮಾಗಿರ್ರಿ, ಸರಿನಾ? ಮಗಳೇ, ನೀನು ಲಕ್ಷಾಧೀಶ್ವರಿ ಆಯ್ತಿದ್ಯಾ? ನೀನು ಲಕ್ಷಾಧೀಶ್ವರಿ. ಆ ಬಂಗಾರಮ್ಮನ ಆಸ್ತಿ ಎಲ್ಲ ನಿನಗೆ ಸಿಗ್ತದೆ. ಒಬ್ಬನೇ ಮಗ ಇರೋದು. ಬಿಡಮ್ಮ ನೀನು. ಇಂಥ ಅಲ್ಕ ಕೆಲಸ ಮಾಡ್ಬಿಟ್ಟು ನಾನು ಇಲ್ಲ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಈಗ ಇಲ್ದಿರೋದೆಲ್ಲ ಮಾತಾಡ್ತಾ ಇದ್ದೀಗ ನೀನು. ನಿನ್ನ ಮಗ ನೋಡಕ್ಕುನ್ವೆ ನನಗೆ ಬೇಜಾರಾಯ್ತೈತೆ. ಹೋಗತ್ತಾಗ ಸುಮ್ಕೆ ನೀಯ. ಈಗ ಬಂದ್ಬಿಟ್ಟು ಏನು ನೈಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀಗ ನಂತಾಗೆ. ಇಷ್ಟೊತ್ತು ಏನಾಗಿತ್ತು? ಅಮ್ಮ, ದಯವಿಟ್ಟು ಬಿಟ್ಬಿಡು ನನ್ನ, ದಯವಿಟ್ಟು ಬಿಟ್ಬಿಡು. ನಿನ್ನ ದುರಾಸೆ. ನನ್ನ ಪೊದ್ದಕ್ಕ ಪಾಪ ಎಷ್ಟೆಲ್ಲ ನನ್ನ ನಂಬಿಕೆ ಇಟ್ಕೊಂಡಿತ್ತು, ಎಲ್ಲ ನೀನೇನಿಯ ಹಾಳ್ಗೆಡೋಗ್ಬಿಟ್ಟೆ. ಅಯ್ಯೋ ಮಗಳೇ, ನನ್ನ ತಲೆನಾಗಿ ಐಡಿಯಾನೇ ನೀ ಒಳಗಿಲ್ಲ ಕಣಮಿ. ಈ ಐಡಿಯಾ ಒಂಚೂರು ಒಳಗಿಲ್ಲ ನನಗಂತೂ. ಈಗ ಪೊದ್ದಿ ಹೇಳಿದ್ದಕ್ಕೆ ನೀ ಗೊತ್ತಾಗಿದ್ದು. ಸರಿ, ನಿನ್ನ ಪೊದ್ದಿ ಜೊತೆ ಹೋಗಿರು. ನಾನು ಆಮೇಕಿಂದ ಬತ್ತೀನಿ. 5 ಲಕ್ಷ ರೂಪಾಯಿ ನೀನು ಬೇಕು ಅಲ್ಲಿ ಜೋಪಾನ ಮಾಡ್ಬಿಟ್ಟು ಆಮೇಕಿಂದ ಬತ್ತೀನಿ. ಇಲ್ಲೋ ಅಂತಂದರೆ ಸುಮ್ಕೆ ಆ ಬಂಗಾರಿ ಕಿತ್ಕೊಂಡ್ಬಿಡ್ತಲೆ ಕಾಸೆಲ್ಲವೇ. ಪೊದ್ದಿ ಜೊತೆ ಆರಾಮಾಗಿ ಖುಷಿಯಾಗೋಗು, ಸರಿನಾ? ಹುಷಾರು. ಬಸ್ಸಿನಂತ 1/4 ಗಂಟೆಗೆ ಬಸ್ ಬರ್ತದೆ. ಹುಷಾರಾಗಿ ಹತ್ಕೊಂಡು ಹೋಗ್ರಿ. ಎಲ್ಲ ಒಳ್ಳೇದಾಗ್ಲಿ. ಪೊದ್ದಿ ಕರ್ಕೊಂಡೋಗು. ನೀನೇ ಸರಿ ಬಂಗಾರಮ್ಮನ ಮಗನ ಜೊತೆ ನನ್ನ ಮಗಳು ಮದುವೆ ಮಾಡ್ಸೋಕ್ಕೆ ನೀನೇ ಸರಿ. ಕರ್ಕೊಂಡೋಗು. ಸದ್ಯ ಇವಾಗಾದ್ರೂ ನಿಮ್ಗೆ ಅರ್ಥ ಆಯ್ತಲ್ಲ. ಸರಿ ಬಿಡಿ, ಕರ್ಕೊಂಡೋಯ್ತೀನಿ. ನಿಮ್ಮ ಮಗಳಿಗಂತೂ ಆಸ್ತಿ ಎಲ್ಲ ಸಿಗ್ತದೆ. ನೀವೇನು ಯೋಚನೆ ಮಾಡಬೇಡಿ. 5 ಲಕ್ಷ ರೂಪಾಯಿ ವಾಪಸ್ಸು ಕೊಡಬೇಡಿ. ಆ ಅಮ್ಮ ಕೇಳಿದ್ರೆ ಯಾವಾಗ ಕೊಟ್ಟಿದ್ರಿ ಗೊತ್ತೇ ಇಲ್ಲ ಅಂತ ಹೇಳೋ ಒಂದು ಹೇಳಿ, ಸರಿನಾ? ಗಂಗಾ, ಸರಿ ನಡಿ ಹೋಗೋಣ. ಜಯಮ್ಮ, ನಡಿ ಹೋಗೋಣ. ಟೇಮ್ ಆಯ್ತು. ಈಗ ಹೆಂಗೋ ಖುಷಿಯಾಗೇನೆ ಹೋಯ್ತಿದೀವಲ್ಲ. ನಿಮ್ಮ ತಾಗ ಜಗಳ ಮಾಡ್ಕೊಂಡಿದ್ದಂಗೇನೆಯ ಅದೇನೇನ ಪುಣ್ಯ ಅಂತ ಹೇಳಿದ್ರೆ. ನಡಿ ಜಯಮ್ಮ, ನಡಿ ಗಂಗಾ. ಮಗಳೇ, ಇದೇನೇ ಮಾಡ್ಬಿಟ್ಟೆ? ನಿನ್ನ ತಮ್ಮಂಗೆ ಏನಿಯ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದು, ಇವಾಗ ಈಗ ನೋಡಿದ್ರೆ ಆ ಬಂಗಾರಿ ಮಗಂಗೆ ಏನಿಯ ಕೊಟ್ಟು ಮದುವೆ ಮಾಡೋಕ್ಕೆ ಕಳಿಸ್ಬಿಟ್ಟೆ. ಅಮ್ಮ, ನನ್ನ ಮಗಳೇ, ನನ್ನ ಬಂಗಾರಮ್ಮನ ಸಸಿ ಆದರೆ ಅಲ್ಲಿರೋ ಆಸ್ತಿ ಪಾಸ್ತಿ ಎಲ್ಲ ನಮಗೆ ತಾನೇ. ನಾವೇ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು ತಾನೇ, ನೆಮ್ಮದಿಯಾಗೇನೆಯಾ? ನನಗೆ ಐಡಿಯಾ ತಲೆನಾಗೆ ಏನೇ ಬರಲಿಲ್ಲ. ಬರೀ 5 ಲಕ್ಷ ಮಾತ್ರ ಯೋಚನೆಗೆ ಬಂತು. ಆದರೆ ಮದುವೆ ಮಾಡ್ಕೊಂಡ್ರೆ ಆಸ್ತಿ ಎಲ್ಲ ಸಿಗ್ತದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ. ನನ್ನ ತಮ್ಮ ನಿನ್ನ ಮಗನ ಮಾಡ್ಕೊಂಡ್ರೆ ಭಿಕಾರಿ ಆಯ್ತಾಳೆ ನನ್ನ ಮಗಳು. ನನಗೂ 10 ಪೈಸಾ ಕಾಸು ಸಿಗೋಕ್ಕಿಲ್ಲ, ಏನು ಸಿಗೋಕ್ಕಿಲ್ಲ. ಆದರೆ ಇವಾಗ ನೋಡು, ಪೊದ್ದಿ ಕರ್ಕೊಂಡೋಗ್ಬಿಟ್ಟು ಮದುವೆ ಮಾಡಿಸ್ತಾಳೆ. ಯಾಕಂದರೆ ಆ ಪೊದ್ದಿ ಚಾಲೆಂಜ್ ಹಾಕಿದ್ಲು ಒಂದು ಕಿತ ಅಂತ ಹೇಳಿದ್ರೆ ಮುಗ್ದೋಯ್ತು ಅಷ್ಟೇನಿಯ. ಚಾಲೆಂಜ್ ಅಂದರೆ ಚಾಲೆಂಜು, ಸರಿನಾ? ಈಗ ನೋಡು ಹೆಂಗೆ ಮದುವೆ ಮಾಡಿಸ್ತಾಳೆ ಅಂತ. ನಾನು ಸಾವುಕಾತಿ ಆಗೋಗ್ಬಿಡ್ತೀನಿ ಕಣಮ್ಮ, ಲಕ್ಷಾಧೀಶ್ವರಿ ಆಗೋಗ್ಬಿಡ್ತೀನಿ ನಾನಂತೂ. ಐಡಿಯಾನೇ ನನ್ನ ತಲೆಗೆ ಬರಲಿಲ್ಲ ನೋಡು, ಈಗ ಗೊತ್ತಾಯ್ತೆ. ಅಲ್ಲಲೇ, ನಿನ್ನ ತಮ್ಮಂಗೆ ಏನಂತ ಹೇಳ್ತೀಯಾ? ಮದುವೆಗೆಲ್ಲ ಆಯ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದೀಗ ತಾನೇ. ಮದುವೆ ಎಲ್ಲ ಮಾಡ್ತೀನಿ ಕಣ, ಗ್ರ್ಯಾಂಡಾಗಿ ಮಾಡ್ತೀನಿ, ನಿಂಗೆ 2 ಲಕ್ಷ ರೂಪಾಯಿ ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡ್ತೀಗ?
ಯಾರನ್ನ ಬ್ಯಾರೇನ ಕಟ್ಬಿಟ್ಟು ಮದುವೆ ಮಾಡಿದ್ರಾಯ್ತು. ಇವಾಗ ನೋಡಿ ಸುಮ್ಕಿನೇನಿಯ. ಹಾ, ಅದ್ರ ಬಗ್ಗೆ ಯಾಕೆ ಯೋಚನೆ ನೋಡಿ. ನಾನು ಲಕ್ಷ ದಿಸ್ವರೆ ಆಯ್ತೀನಿ ಅನ್ನೋ ಖುಷಿನೇನಿಯ ಸ್ಯಾನೆ ಆಗೋಗ್ಬಿಟ್ಟೈತೆ ನೋಡಿ. ಜಯಮ್ಮ, ನಾಳೆ ತನಕ ಗಂಗನ ನಿಮ್ಮನೆಗೇನೆ ಇಟ್ಕ, ಸರಿನಾ? ಸರಿ ಬಿಡು ಪದಿ, ಅದ್ರಾಗೆ ನಾನು ಇರಿಸ್ಕತೀನಿ ಬಿಡು. ಯಾಕೆ ಬದ್ದಕ್ಕ ಕದ್ದು ಮುಚ್ಚಿ ಕರ್ಕೊಂಬಿಟ್ಟು ಬಂದಲ್ಲ, ಊರವ್ರಿಗೆ ಯಾರಿಗೂ ಕಾಣಿಸ್ತಿದ್ದಂಗೆ? ಬಂಗಾರಮ್ಮ, ನಮ್ಮತ್ತೆ ಅದೆಷ್ಟು ಖುಷಿ ಪಡ್ತಾಳೋ ಖುಷಿ ಪಡ್ಲಿ ಒಂದಿನದ ಮಟ್ಟಿಗೆ ಅಂತ ಹೇಳ್ಬಿಟ್ಟು. ನೋಡು, ಇವತ್ತಲ್ಲ ಪಂಚಾಯ್ತಿ, ನಾಳೆ ತಾನೇ ಪಂಚಾಯ್ತಿ. ನೋಡ್ಕೊಳ್ಳೋಣ ಒಂದಿನ ಫುಲ್ ಅದೇನು ದುರಂಕಾರ ಮಾಡಿ ಅದೆಷ್ಟು ಖುಷಿ ಪಟ್ಕೊಂಡು ಅದೆಷ್ಟು ಆನಂದ ಪಟ್ಕೊಂತಾಳೋ ಪಟ್ಕೊಂಡ್ಲಿ. ನಿನ್ನ ಒಂದೇ ಕಿತ ಪಂಚಾಯ್ತಿ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸ್ತೀನಿ, ಆವಾಗ ಗೊತ್ತಾಯ್ತದೆ. ನೋಡಮ್ಮಿ, ಎಲ್ಲರೂ ನನಗೆ ಫೋನ್ ಹಾಕ್ತಾವ್ರೆ, ಮದುವೆ ಯಾವಾಗ ಮಾಡಿಸ್ಬೇಕು ಅಂತ ಒಂದು ಫೋನ್ ಹಾಕಿ ಸಾಕು ಬರ್ತೀವಿ ಅಂತೇಳ್ಬಿಟ್ಟು. ನಿಮ್ಮ ಮದುವೆನ ಆದಷ್ಟು ಬೇಗ ಮುಗಿಸ್ತೀನಿ ನಾನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಇವಾಗ ಆರಾಮಾಗಿ ಜಯಮ್ಮನ ಮನೆಗೇನೇ ಇರು, ಸರಿನಾ? ಈಗ ನಮ್ಮ ಮನೆಗೆ ಬಂದರೆ ಅಲ್ಲಿ ಸುಮ್ಕೆ ನಿಮ್ಮ ಅಮ್ಮಂಗೆಲ್ಲ ತಲೆ ಕೆಡಿಸಿ ಫೋನ್ ಹಾಕಿ ಎಲ್ಲ ಹಾಳು ಮಾಡಿಬಿಡ್ತಾರೆ. ಬೇಡ, ನೀನು ಇಲ್ಲಿರೋದೇನೇ ಸೇಫು ಅಂತ ನನಗನ್ನಿಸ್ತದೆ. ಜಯಮ್ಮ ಚೆನ್ನಾಗಿ ನೋಡ್ಕೊತಾಳೆ, ಇಲ್ಲೇನೇ ಇರು, ಈಚೆ ಕಡೆ ಎಲ್ಲೂ ಬರಬೇಡ. ಇವತ್ತು ನಾಳೆ ಬರಬೇಡ. ನಾಳೆ ಸಂಜೆ ಪಂಚಾಯ್ತಿನಲ್ಲ, ನಾಡದ ಬೆಳಿಗ್ಗೆನ ಪಂಚಾಯ್ತಿ ಆಯ್ತದಲ್ಲ, ಆವಾಗ ನಾನೇನೇ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಬುದ್ದಕ್ಕ, ಇಷ್ಟೊಂದೆಲ್ಲ ನನಗೋಸ್ಕರ ಬಡ್ದಾಡ್ಕೊಂಡು ಇಷ್ಟೆಲ್ಲ ಮಾಡ್ತಿರೋದು ನೋಡಿದ್ರೆ ಅದು ಎಷ್ಟು ಖುಷಿ ಆಯ್ತದೆ ಗೊತ್ತಾ ನನಗಂತೂ. ನಿಜ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಖುಷಿ ಆಯ್ತೈತೆ ಕಣಕ್ಕ ನನಗಂತೂ. ಸರಿ ಕಣಕ್ಕ, ಆಯಿತು. ಇಲ್ಲೇನೇ ಇರ್ತೀನಿ ಬಿಡು. ಜಯಮ್ಮಕ್ಕವ್ರ ಮನೆಗೇನೇ ಸಂದಕ್ಕೆ ನೋಡ್ಕೊಂತದೆ. ಸರಿ ಜಯಮ್ಮ, ಹುಷಾರು, ನಾನು ಬರ್ತೀನಿ. ಲೇ ಬುದ್ಧಿ, ನನ್ನ ಕೈಗೆ ಒಪ್ಸಿದೀಗ ಅಂತ ಹೇಳಿದ್ರೆ ಅಯ್ಯಯ್ಯ ಟೆನ್ಷನೇ ಇಲ್ಲ. ಹೋಗಿ ಇನ್ನೇ ನನ್ನ ಗಂಡನ ಮನೆಯಾಗಿಲ್ಲ ಬರೋದು, ಅವ ಏನನ್ವೇ ನಾಳೆ ನಂದು ಬರೋದು. ಇನ್ನು ಯಾರು ಇರ್ತಾರೆ ಮನೆಯಾಗೆ? ನಾನು ಇವಳು ಇಬ್ಬರೇ ನೆನೆಯ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ತೀವಿ. ನಮ್ಮ ಬಗ್ಗೆ ಯೋಚನೆ ಬಿಟ್ಬಿಟ್ಟು ಆ ಬಂಗಾರಮ್ಮ ಅದೆಷ್ಟು ಖುಷಿಯಾಗವಳೆ, ಎಷ್ಟು ಆನಂದವಾಗವಳೆ ಅಂತೇಳ್ಬಿಟ್ಟು ಒಂದು ಕಿತ ಹೋಗಿ ನೋಡನಿ. ಸರಿ ಸರಿ, ಆಯಿತು. ಸರಿ ಕಣಮ್ಮಿ, ನೀನು ಏನಿಲ್ಲ ಸಂಕೋಚ ಪಟ್ಕೊಬೇಡ. ನಿಂಗೆ ಊಟ ತಿಂಡಿ ಏನು ಬೇಕೋ ಇಂಥದ್ದು ಬೇಕು ಅಂತ ಕೇಳು, ಅಂಥದನ್ನು ರೆಡಿ ಮಾಡ್ಬಿಟ್ಟು ನೀನು ಮುಂದಕ್ಕೆ ಇಕ್ತೀನಿ, ಸರಿನಾ? ನೀನು ಏನು ಬೇಕೋ ಅದನ್ನು ಕೇಳು, ಸರಿನಾ? ನಿನಗೆ ಅಂತ ರೂಮ್ ಕೊಡ್ತೀನಿ, ಆ ರೂಮಾಗ ಆರಾಮಾಗಿರು, ಸರಿ ಕಣಕ್ಕ?